ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹಳೆಯ ವೋಟರ್ ಐ ಡಿ ಕಾರ್ಡು ವೈಟ್ ಅಂಡ್ ಬ್ಲಾಕ್ ಇರುತ್ತಲ್ಲ, ಈ ರೀತಿ ಇರ್ತಕ್ಕಂಥ ವೈಟ್ ಅಂಡ್ ಬ್ಲಾಕ್ ಕಾರ್ಡ್ನ ಕಲರ್ ವೋಟರ್ ಐ ಡಿ ಕಾರ್ಡ್ ಈ ರೀತಿಯಾಗಿ ಮಾಡ್ಕೊಳ್ಳೋದು ಹೇಗೆ, ಇದ್ರ ಜೊತೆಗೆ ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ನಿಮ್ಮ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತು, ರಿಲೇಷನ್ ನೇಮು, ಅಡ್ರೆಸ್ ಚೇಂಜ್ ಮಾಡೋದಿತ್ತು ಅಂದರೆ ಹಾಗೆಯೇ ಮೊಬೈಲ್ ನಂಬರ್ ಸೇರ್ಪಡೆ, ಫೋಟೋ ಚೇಂಜ್ ಮಾಡೋದು ಪ್ರತಿಯೊಂದನ್ನು ಕೂಡ ಮಾಡ್ಕೋಬಹುದು. ಜೊತೆಗೆ ಹೊಸ ಕಲರ್ ವೋಟರ್ ಐ ಡಿ ಕಾರ್ಡ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ತುಂಬ ಜನರು ಈಗ ಚುನಾವಣಾ ಆಯೋಗದಿಂದ ಎನ್ಯುಮರೇಷನ್ ಫಾರಂ ಅಥವಾ SIR ಭರ್ತಿ ಮಾಡ್ತಾ ಇರೋದ್ರಿಂದ ಈ ಒಂದು ಕೆಲಸನ ಆಗಸ್ಟ್ 5ನೇ ತಾರೀಕು ನಂತರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಅಪ್ಲಿಕೇಶನ್ ತಗೊಳ್ತಾ ಇದೆ. ಪ್ರತಿಯೊಬ್ಬರು ಕೂಡ ಯಾರ್ಯಾರೆಲ್ಲ ಕರೆಕ್ಷನ್ ಇದೆ, ಯಾರ್ಯಾರ್ದೆಲ್ಲ ಹಳೆ ವೋಟರ್ ಐ ಡಿ ಕಾರ್ಡ್ ಇದೆ ಅಂತವರು ಈಗ ಅಪ್ಲೈ ಮಾಡೋಕ್ಕೆ ಒಂದು ಸುವರ್ಣ ಅವಕಾಶ. ಸ್ನೇಹಿತರೆ, ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಇಲ್ಲಿ ಒಂದು ಆ್ಯಪ್ ಬರುತ್ತೆ, ECI ನೆಟ್ ಅಂತ. ಗೂಗಲ್ ಪ್ಲೇಸ್ಟೋರ್ನ ಹೋಗಿ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗ್ತದೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ಈ ರೀತಿಯಾದಂಥ ಡ್ಯಾಶ್ ಬೋರ್ಡ್ ಓಪನ್ ಆಗ್ತದೆ. ಇದನ್ನು ಆಟೋಮೆಟಿಕ್ಕಾಗಿ ಮೇಲ್ಗಡೆಗೆ ಸ್ಕ್ರೀನ್ನ ಸರಿಸಿದ್ರೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಎನ್ಯುಮರೇಷನ್ ಫಾರಮ್ನು ಕೂಡ ಇಲ್ಲೇ ಆನ್ಲೈನಲ್ಲಿ ಕೂಡ ಭರ್ತಿ ಮಾಡ್ಬೋದು. ನೀವು ಇಲ್ಲಿ ಕರೆಕ್ಷನ್ ಮಾಡಬೇಕು ಅಂದರೆ ಅಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವೋಟರ್ ನ್ಯೂ ರಿಜಿಸ್ಟ್ರೇಷನ್ ಫಾರಮ್ ನಂಬರ್ 6 ಅಂತ ಇದೆ. ನೀವು ಇಲ್ಲಿ ಕರೆಕ್ಷನ್ ಮಾಡಬೇಕು ಅಂದರೆ ಕೆಳಗಡೆ ಬಂದು ಫಾರಮ್ ನಂಬರ್ 8 ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಕರೆಕ್ಷನ್ ಮಾಡಬೇಕಾಗ್ತದೆ. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ಯೂಸರ್ ಆಗಿತ್ತು ಅಂದರೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಕೆಳಗಡೆ ಬಂದು ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ ಬಂದು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಈ ರೀತಿಯಾದಂಥ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಫೋನ್ ನಂಬರು, ಈ ಪರ್ಟಿಕ್ಯುಲರ್ ಈ ವೋಟರ್ಗೆ ಯಾವ ಫೋನ್ ನಂಬರ್ ಲಿಂಕ್ ಮಾಡ್ತೀರಿ ಆ ಒಂದು ಫೋನ್ ನಂಬರ್ನ ಕೊಟ್ಟು ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಜೊತೆಗೆ ಒಂದು OTPನೂ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇಲ್ಲಿ ಫಸ್ಟ್ ನೇಮ್ ಅನ್ನೋ ಜಾಗಕ್ಕೆ ನಿಮ್ಮ ಹೆಸರನ್ನ ಹಾಕಬೇಕು. ಹಾಗೆಯೇ ಲಾಸ್ಟ್ ನೇಮ್ ಅನ್ನೋ ಜಾಗಕ್ಕೆ ನಿಮ್ಗೆ ಇನ್ಸಿಲ್ ಇದ್ದರೆ ಹಾಕಿ, ಇನ್ಸಿಲ್ ಇಲ್ಲ ಅಂದರೆ ಖಾಲಿ ಬಿಡಿ. ಒಂದು ವೇಳೆ ಸರ್ನೇಮ್ ಇತ್ತು ಅಂದರೆ ಲಾಸ್ಟ್ ನೇಮ್ ಜಾಗಕ್ಕೆ ಹಾಕಿ, ಒಂದು ವೇಳೆ ಏನೂ ಇಲ್ಲ ಅಂದರೆ ಖಾಲಿ ಬಿಡಿ. ನಂತರ ಕೆಳಗಡೆ ಬಂದು OTP ಆಪ್ಷನ್ಗೆ OTP ಬಂದಿರುತ್ತಲ್ಲ ಅದನ್ನು ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಅಕೌಂಟ್ ಕ್ರಿಯೇಟೆಡ್ ಆಗುತ್ತೆ. ಈಗ ಮತ್ತೆ ಮೇನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಬಂದು ನೀವು ಆ ರಿಜಿಸ್ಟರ್ ಮಾಡಬೇಕಾದಾಗ ಕೊಟ್ಟಿದ್ರಲ್ಲ ಆ ಒಂದು ಫೋನ್ ನಂಬರ್ನ ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗ್ತದೆ. ಆ ಫೋನ್ ನಂಬರ್ ಕೊಟ್ಟು ಕೆಳಗಡೆ ಬಂದು ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಕೂಡ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಮತ್ತೆ ಕೆಳಗಡೆ ಬಂದು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಸೇಮ್ ಮೊದಲು ಲಾಗಿನ್ ಆಗ್ತಲ್ಲ ಅದೇ ರೀತಿ ಈಗ ಮತ್ತೆ ಕೂಡ ಲಾಗಿನ್ ಆಗುತ್ತೆ. ಇಲ್ಲಿ ನೀವು ಮೇಲ್ಗಡೆ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಮೊದಲು ಓಪನ್ ಆಗ್ತಲ್ಲ ಅದೇ ರೀತಿ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಬಂದು ಕರೆಕ್ಷನ್ ಆಫ್ ಎಂಟ್ರೀಸ್ ಫಾರಮ್ ನಂಬರ್ 8 ಅಂತ ಇದೆ, ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸಿಂಪಲಾಗಿ ಕೆಳಗಡೆ ಬಂದು ಲೆಸ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜು ಯು ಹ್ಯಾವ್ ಎ ವೋಟರ್ ಐ ಡಿ ಅಂದರೆ ನಿಮ್ಮ ಹತ್ರ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದೆ ಅಂತ ಕೇಳುತ್ತೆ. ಎಸ್ ಅಂತ ಟಿಕ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಬೇಕು. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಬಂದು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಪ್ರೊಸೀಡ್ ಅಂತ ಮಾಡಬೇಕಾಗ್ತದೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ವೋಟರ್ ಐ ಡಿ ಕರೆಂಟ್ ವೋಟರ್ ಐ ಡಿ ಕಾರ್ಡಲ್ಲಿ ಏನಂತ ಡೀಟೇಲ್ಸ್ ಇದೆ ಎಲ್ಲ ಕೂಡ ಶೋ ಆಗ್ತದೆ. ಸಿಂಪಲಾಗಿ ನೀವು ಕೆಳಗಡೆ ಬಂದು ಇದನ್ನು ಕೂಡ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ನೀವು ಇಲ್ಲಿ ಏನು ಕೂಡ ಎಂಟ್ರಿ ಮಾಡಬೇಡಿ, ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನಿಮಗೆ ಆಧಾರ್ ನಂಬರ್ ಅನ್ನೋ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಟಿಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆ ಒಂದು ಬಾಕ್ಸ್ಗೆ ನಿಮ್ಮ ಕರೆಂಟ್ ಆಧಾರ್ ನಂಬರ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು. ತದನಂತರ ಕೆಳಗಡೆ ಬಂದು ನಿಮ್ಮ ಫೋನ್ ನಂಬರ್ ಕೇಳುತ್ತೆ, ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕು. ಹಾಗೆಯೇ ಮೇಲ್ ಐ ಡಿ ಇದ್ದರೆ ಎಂಟ್ರಿ ಮಾಡ್ಬೋದು, ಮೇಲ್ ಐ ಡಿ ಇಲ್ಲ ಅಂದರೆ ಅದನ್ನು ಖಾಲಿ ಬಿಟ್ಟು ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರ 4 ಆಪ್ಷನ್ಗಳಿದೆ. ಅಲ್ಲಿ ಮೇನಾಗಿ ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ, ಒಂದು ವಿಧಾನಸಭಾ ಕ್ಷೇತ್ರದಿಂದ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ನೀವು ನಿಮ್ಮ ಅಡ್ರೆಸ್ನ ಚೇಂಜ್ ಮಾಡ್ಕೋತಿದ್ರಿ ಅಂದರೆ ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಕರೆಕ್ಷನ್ ಆಫ್ ಎಕ್ಸಿಟಿಂಗ್ ಎಲೆಕ್ಟರ್ ರೋಲ್ ಅಂತ 2ನೇ ಆಪ್ಷನ್ ಇದೆ ನೋಡಿ, ನೀವು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕರೆಕ್ಷನ್ ಮಾಡ್ಬೋದು. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ರಿಲೇಷನ್ ಟೈಪು, ಹಾಗೆಯೇ ರಿಲೇಷನ್ ನೇಮು, ಅಡ್ರೆಸ್ ಚೇಂಜ್ ಮಾಡೋದಿತ್ತು ಅಂದ್ರೆ ಮಾಡ್ಬೋದು, ಮೊಬೈಲ್ ನಂಬರ್ ಸೇರ್ಪಡೆ, ಫೋಟೋ ಚೇಂಜ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾಡ್ಕೋಬೋದು. ಇಲ್ಲಿ ನೀವು ಒಂದು ಸರಿ ಮಾಡ್ತೀನಿ ಅಂದರೆ ಇಲ್ಲಿ 4 ಮಾಡ್ಬೋದು. ಅಟ್ ಟೈಮ್ ಎಲ್ಲ ಕರೆಕ್ಷನ್ನು ಒಂದೇ ಟೈಮಲ್ಲಿ ಮಾಡಲಿಕ್ಕಾಗಲ್ಲ. ಇಲ್ಲಿ ನೀವು ಎಲ್ಲ ಕರೆಕ್ಟಾಗಿದೆ ಅಂದರೆ ಇಲ್ಲಿ ಮೊಬೈಲ್ ನಂಬರು, ಫೋಟೋ ಎರಡನ್ನು ಚೇಂಜ್ ಮಾಡ್ತೀನಿ ಅಂದರೆ ಆ ಎರಡನ್ನು ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡಿದ್ರು ಕೂಡ ನಿಮಗೆ ಕಲರ್ ವೋಟರ್ ಐ ಡಿ ಕಾರ್ಡ್ ಬರುತ್ತೆ. ನಾನು ಈ ಒಂದು ವೀಡಿಯೋದಲ್ಲಿ 4 ಕರೆಕ್ಷನ್ ಇದೆ ಈ ವ್ಯಕ್ತಿಗೆ, ಅದರಿಂದ 4 ಕರೆಕ್ಷನ್ನ ನಾನು ಈ ಟಿಕ್ ಬಾಕ್ಸ್ಗಳನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನೀವು 5ನೇ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡ್ರು ಕೂಡ ಅದು ತಗೊಳ್ಳಲ್ಲ, 4ನೇ ತಗೊಳ್ಳೋದು. 4ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ಅಲ್ಲಿ ಸ್ನೇಹಿತರೆ ಮೊದಲನೇ ಆಪ್ಷನ್ ಬಂದು ನಾನು ನೇಮ್ ಕರೆಕ್ಷನ್ಗೆ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನೇಮು ಕರೆಕ್ಟಾಗಿರ್ತಕ್ಕಂಥ ನೇಮ್ನ ಎಂಟ್ರಿ ಮಾಡಿ ಅಂತ ಬರುತ್ತೆ. ಈಗ ಪ್ರಸ್ತುತ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ನಿಮ್ಮ ನೇಮು ಅದೇ ರೀತಿ ನೀವು ಇಲ್ಲಿ ಇಂಗ್ಲೀಷಲ್ಲಿ ಫಸ್ಟ್ ಬಾಕ್ಸ್ಗೆ ಹಾಕಬೇಕಾಗ್ತದೆ. ತದನಂತರ ಕೆಳಗಡೆ ನೇಮ್ ಆಫ್ ದಿ ರೀಸನಲ್ಲು ನಿಮ್ಮ ಸ್ಥಳೀಯ ಭಾಷೆಗೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಫೆಚ್ ಮಾಡ್ಕೊಳ್ಳುತ್ತೆ. ಈಗ ಕನ್ನಡಕ್ಕೆ ಆಟೋಮೆಟಿಕ್ಕಾಗಿ ಅದೇ ಫೆಚ್ ಮಾಡ್ಕೊಳ್ತು. ನಂತರ ಕೆಳಗಡೆ ಬಂದು ಅಲ್ಲಿ ನಿಮ್ಮ ನೇಮ್ನ ಚೇಂಜ್ ಮಾಡಿರೋದಕ್ಕೆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಲ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಗ್ಯಾಲರಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಮೊದಲೇ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ನ ಫೋಟೋನ ತೆಗೆದಿಟ್ಕೊಂಡಿರ್ಬೇಕಾಗ್ತದೆ, ಅದನ್ನು ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ನಂತರ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಬಂದು ಡೇಟ್ ಆಫ್ ಬರ್ತು.
ನಾನು ಅದನ್ನು ಕೂಡ ಕರೆಕ್ಷನ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಿಂದ ಅದನ್ನು ಆ ಒಂದು ಬಾಕ್ಸನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಅಲ್ಲಿಂದ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಡೇಟ್ ಆಫ್ ಬರ್ತ್ ಪ್ರೂಫ್ಗೂ ಕೂಡ ಒಂದು ದಾಖಲಾತಿನ ಕೇಳುತ್ತೆ. ಈ ಲಿಸ್ಟಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ದಾಖಲಾತಿನ ನೀವು ಅಪ್ಲೋಡ್ ಮಾಡಬೇಕು. ನಾನು ಡೇಟ್ ಆಫ್ ಬರ್ತ್ಗೂ ಕೂಡ ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತದನಂತರ ಕೆಳಗಡೆ ಬಂದು ಅದನ್ನು ಕ್ಲಿಕ್ ಟು ಅಪ್ಲೋಡ್ ಅಂತ ತಿರ್ಗಿ ಮತ್ತೆ ಕೂಡ ಆಧಾರ್ ಕಾರ್ಡ್ನ ಸೇಮ್ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಅದು ಕೂಡ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಗ್ಯಾಲರಿಗೆ ಕನೆಕ್ಟ್ ಆಗುತ್ತೆ. ನಾನು ಮೊದಲೇ ಫೋಟೋ ತೆಗೆದಿಟ್ಕೊಂಡಿರೋ ಫೋಟೋನ ಇಲ್ಲಿ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂತರ ಮೂರನೇ ಕರೆಕ್ಷನ್ ಬಂದು ಫೋನ್ ನಂಬರ್ ಅಪ್ಡೇಟ್ ಮಾಡ್ತಾ ಇರೋದು. ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಯಾವ ಫೋನ್ ನಂಬರ್ನ ಆ್ಯಡ್ ಮಾಡ್ತೀರಿ ಆ ಒಂದು ಫೋನ್ ನಂಬರ್ನ ಹಾಕಿ ಪಕ್ಕದಲ್ಲಿ ಬಂದು ಅಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಈಗ ಈ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಆ ಒಂದು ಬಾಕ್ಸ್ಗೆ ಹಾಕಿ ಕೆಳಗಡೆ ಬಂದು ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ವೆರಿಫೈ ಆದ ನಂತರ ಗ್ರೀನಲ್ಲಿ ರೈಟ್ ಮಾರ್ಕಲ್ಲಿ ತೋರಿಸುತ್ತೆ. ಆ ರೀತಿ ಆಯಿತು ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ನಂತರ 4ನೇ ಕರೆಕ್ಷನ್ ಬಂದು ಫೋಟೋ ಅಪ್ಡೇಟು. ಫೋಟೋ ಬಾಕ್ಸ್ಗೆ ಬಂದು ಅದನ್ನು ಚೂಸ್ ಫೈಲ್ ಮಾಡಿ ಗ್ಯಾಲರಿ ಇರ್ತಕ್ಕಂಥ ನಿಮ್ಮ ಫೋಟೋನ ಕಲರ್ ಫೋಟೋನ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅಪ್ಲೋಡ್ ಮಾಡಿದ ನಂತರ ಈಗ 4 ಕರೆಕ್ಷನ್ ಕೂಡ ನೀವು ಅಪ್ಡೇಟ್ ಮಾಡ್ದಂಗೆ ಆಯಿತು. ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ತದನಂತರ ನೆಕ್ಸ್ಟು ಫೈನಲ್ ಸ್ಟೇಜು. ಇಲ್ಲಿ ನೀವು ಯಾವ ಪ್ಲೇಸಿಂದ ಅಪ್ಲಿಕೇಶನ್ ತುಂಬಿದ್ರಿ ಅಂತ ಕೇಳುತ್ತೆ. ಅಲ್ಲಿ ನೀವು ಯಾವ ಪ್ಲೇಸಿಂದ ಅಪ್ಲಿಕೇಶನ್ ತುಂಬಿರಿ ಅದನ್ನ ಹಾಕಿ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಿ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ನೀವು ಫಿಲ್ ಮಾಡಿರ್ತಕ್ಕಂಥ ಡಾಟಾ ಎಲ್ಲ ಕರೆಕ್ಟಾಗಿದೆ ಒಂದ್ಸರಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಆಧಾರ್ KYCನ ಮಾಡಬೇಕಾಗ್ತದೆ. ನಂತರ ನೆಕ್ಸ್ಟ್ ಪೇಜಲ್ಲಿ KYC ಕಾಲಮ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಎಂಟರ್ ಯುವರ್ ಆಧಾರ್ ಅನ್ನೋ ಬಾಕ್ಸ್ಗೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ತದನಂತರ ಕೆಳಗಡೆ ಬಂದು ಗೆಟ್ OTP ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಬಾಕ್ಸ್ಗೆ ಹಾಕಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇಷ್ಟ ಆಯಿತು ಅಂದರೆ ನಿಮ್ಮದು ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಒಂದು ರೆಫರೆನ್ಸ್ ನಂಬರ್ ಕೂಡ ನಿಮಗೆ ಜನ್ರೇಟ್ ಆಗುತ್ತೆ. ಅದನ್ನು ಕಾಪಿ ಮಾಡಿಟ್ಕೊಳ್ಳಿ. ನಿಮಗೆ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇದು ಬೇಕಾಗ್ತದೆ. ತದನಂತರ ಸ್ನೇಹಿತರೆ, ಸ್ವಲ್ಪ ದಿನಗಳ ನಂತರ ಬಿಟ್ಟು ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಆಪ್ಷನ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಬಂದಿರತಕ್ಕಂಥ ರೆಫರೆನ್ಸ್ ನಂಬರ್ನ ಹಾಕಿ ನಾನು ಇಲ್ಲಿ ತುಂಬ ಜನರಿಗೆ ಅಪ್ಲೈ ಮಾಡ್ಕೊಟ್ಟಿದ್ದೀನಿ. ಫಾರಮ್ ನಂಬರ್ 8 ನೀವು ಇಲ್ಲಿ ನೋಡ್ಬೋದು. ಅಂದರೆ ಅಪ್ಲಿಕೇಶನ್ನು ನೀವು ಸಬ್ಮಿಟ್ ಮಾಡ್ಬೋದು ಆರಾಮಾಗಿ. ನಿಮಗೆ ಆಗಸ್ಟ್ 5 ನಂತರ ಅಪ್ರೂವಲ್ ಆಗುತ್ತೆ. ನಾನೀಗ ರೆಫರೆನ್ಸ್ ನಂಬರ್ ಹಾಕಿ ಸರ್ಚ್ ಮಾಡಿದಾಗ ಇಲ್ಲಿ ಸಬ್ಮಿಟೆಡ್ ಅಂತ ಬರಬೇಕು. ಈ ರೀತಿ ಸಬ್ಮಿಟೆಡ್ ಆಗಿ ನಂತರ 4 ಕಾಲಮ್ ಕೂಡ ರೈಟ್ ಮಾರ್ಕಲ್ಲಿ ಬರಬೇಕು. BLO ಅಪಾಯಿಂಟೆಡು, ಅಕ್ಸೆಪ್ಟೆಡು, ಫೀಲ್ಡ್ ವೆರಿಫೈಡ್ ಅಂತ ಬಂತು ಅಂದರೆ ನಿಮ್ಮ ವೋಟರ್ ID ಕಾರ್ಡ್ನ ನೀವು ಯಶಸ್ವಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟೇ ಸಿಂಪಲ್ ಪ್ರೊಸೆಸ್ಸು. ಇವಾಗ ಅರ್ಜಿ ತೊಗೊಳ್ತಾ ಇದೆ ಸ್ನೇಹಿತರೆ. ಪ್ರತಿಯೊಬ್ಬರು ಇನ್ನೂ ಕೂಡ ಯಾರೆಲ್ಲ ಹಾಕಿಲ್ಲ, ಯಾರಿಗೆಲ್ಲ ಕರೆಕ್ಷನ್ ಇದೆ, ಯಾರ್ದೆಲ್ಲ ವೈಟಮ್ ಕಾರ್ಡ್ ಇದೆ ಅಂಥವರು ಈ ರೀತಿ ಕರೆಕ್ಷನ್ಗೆ ಅಪ್ಲೈ ಮಾಡಿ ನಿಮ್ಮ ಹಳೆಯ ವೋಟರ್ ID ಕಾರ್ಡನ್ನು ಹೊಸ ವೋಟರ್ ID ಕಾರ್ಡ್ಗೆ ಚೇಂಜ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.